ಡೆಲಿವರಿ ಆದಮೇಲಿಂದ ನನ್ನ ಡೈಲಿ ರೂಟೀನಲ್ಲಿ ಇದು ಕೂಡ ಒಂದು. ರಾತ್ರಿನೇ 1 ಸ್ಪೂನಷ್ಟು ಮೆಂತೆ ಕಾಳನ್ನು ಒಂದು ಗ್ಲಾಸ್ ನೀರಲ್ಲಿ ಹಾಕಿ ನೆನೆ ಇಟ್ಬಿಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಈ ನೀರನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಕುಡಿತೀನಿ. ಯಾಕೆ ಅಂದರೆ ಯೂಶ್ವಲಾಗಿ ಎಲ್ರಿಗೂ ಗೊತ್ತು, ಮೆಂತೆ ಕಾಳು ಅಥವಾ ಮೆಂತೆ ಸೊಪ್ಪು ತಿನ್ನೋದ್ರಿಂದ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಈ ರೀತಿ ಮಾಡ್ತಾ ಇದ್ದೀನಿ. ರಾತ್ರಿ ತಣ್ಣೀರಲ್ಲೇ ನೆನೆಸಿಟ್ಟಿರ್ತೀನಲ್ವ, ಈ ಟೈಮಲ್ಲಿ ನಾವು ಬಿಸಿನೀರನ್ನೇ ಕುಡಿಯೋದ್ರಿಂದ ಇದನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಈ ರೀತಿ ಸೋಸ್ಕೊಂಡು ಕುಡಿತೀನಿ. ಮೆಂತೆ ಕಾಳು ಅಥವಾ ಮೆಂತೆ ನೀರು ಜಸ್ಟ್ ಮಿಲ್ಕ್ ಪ್ರೊಡಕ್ಷನ್ಗೆ ಅಷ್ಟೇ ಅಲ್ಲ, ಶುಗರ್ ಪೇಷಂಟ್ಗೂ ಅಷ್ಟೇ ತುಂಬಾ ಒಳ್ಳೆಯದು. ಯಾರೆಲ್ಲ ಶುಗರ್ ಪೇಷಂಟ್ಸ್ ಇದ್ದೀರೋ ಅವರು ರೆಗ್ಯುಲರ್ ಆಗಿ ಈ ರೀತಿ ಮೆಂತೆ ಕಾಳು ನೆನೆಸಿರುವಂಥ ನೀರನ್ನು ಕುಡಿಯೋದ್ರಿಂದ ಶುಗರ್ ಲೆವೆಲ್ ಬೇಗ ಕಂಟ್ರೋಲಿಗೆ ಬರುತ್ತೆ. ಇನ್ನು ನಾನು ಮೊದಲೇ ಹೇಳ್ದೆ ಅಲ್ವಾ, ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ, ಅದಕ್ಕೋಸ್ಕರ ಈ 2 ಶರ್ಟನ್ನು ತರಿಸಿದ್ದೀನಿ. ಶಂಕರ್ಗೆ ಗಿಫ್ಟ್ ಅಂತಲೇ ಹೇಳ್ಬೋದು. ಇವೆರಡು ಶರ್ಟ್ಗಳನ್ನು ನಾನು ಮಿಂತ್ರಾ ಅಪ್ಲಿಕೇಶನಿಂದ ತರಿಸಿರೋದು. ಎರಡೂ ಕೂಡ ಅಷ್ಟೇ 2 in 1 ಶರ್ಟ್, ಎರಡು ಸೈಡ್ ಕೂಡ ಹಾಕೋಬೋದು. ನಾನೀಗ ನಿಮ್ಗೆ 2 ಸೈಡನ್ನು ತೋರಿಸ್ತಾ ಇದ್ದೀನಿ. ತುಂಬ ಕಂಫರ್ಟಬಲ್ ಆಗಿದೆ, ಶಂಕರ್ಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಫ್ರೆಂಡ್ಸ್, ಇದನ್ನು ನಾನು ಡೈರೆಕ್ಟಾಗಿ ಮಿಂತ್ರಾ ಅಪ್ಲಿಕೇಶನಿಂದ ತರಿಸಿಲ್ಲ, ಬಟ್ ಇದಕ್ಕೋಸ್ಕರ ಇನ್ನೊಂದು ಅಪ್ಲಿಕೇಶನನ್ನು ಯೂಸ್ ಮಾಡಿದ್ದೀನಿ. ಯೂಶ್ವಲಾಗಿ ನಾವು ಏನಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಅಂದರೆ ಒಂದೊಂದು ಅಪ್ಲಿಕೇಶನಿಂದ ತರಿಸ್ತಾ ಇರ್ತೀವಿ. ಹಾಗಂತ ಹೇಳಿ ನಮ್ಮ ಮೊಬೈಲ್ ತುಂಬಾ ಬರೀ ಅಪ್ಲಿಕೇಶನ್ಸ್ ಆಗಿಬಿಟ್ರೆ ಸ್ಟೋರೇಜ್ ಫುಲ್ ಆಗುತ್ತಲ್ವ. ಈ ಎಲ್ಲ ಅಪ್ಲಿಕೇಶನ್ ಕೂಡ ನಮಗೆ ಒಂದೇ ಅಪ್ಲಿಕೇಶನಲ್ಲಿ ಸಿಗುತ್ತೆ, ಅದು ಅಂದರೆ ಕ್ಯಾಶ್ ಕರೋ ಆ್ಯಪ್. ಈ ಆ್ಯಪ್ನಲ್ಲಿ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಮಾಮಾ ಅರ್ತ್ ಈ ರೀತಿ ಎಲ್ಲ ಬ್ರ್ಯಾಂಡ್ಗಳು ಕೂಡ ಇನ್ಕ್ಲೂಡ್ ಆಗಿದೆ. ಹಾಗಾಗಿ ನಾವು ನಮಗೆ ಯಾವ ಪ್ರಾಡಕ್ಟ್ ಬೇಕೋ ಅದನ್ನು ಈಸಿಯಾಗಿ ತರಿಸ್ಕೋಬೋದು. ಆ್ಯಂಡ್ ಇದರಿಂದ ನಾವು ಯಾವುದೇ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ರು ಕೂಡ ನಮಗೆ ಇಷ್ಟು ಅಂತ ಹೇಳಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇದಕ್ಕಿಂತ ಒಳ್ಳೆ ಆಫರ್ ನಮ್ಗೆ ಬೇಕಾ? ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕ್ಯಾಶ್ ಕರೋ ಆ್ಯಪ್ನ ಲಿಂಕನ್ನು ಕೊಟ್ಟಿದ್ದೀನಿ. ಅಲ್ಲಿಂದ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ ನಂತರ ಜಸ್ಟ್ ನೀವು ಆ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಅಮೆಝಾನ್, ಮಿಂತ್ರಾ, ಫ್ಲಿಪ್ಕಾರ್ಟ್, ಅಜಿಯೋ, ಮಾಮಾ ಅರ್ತ್ ಎಲ್ಲವೂ ಕೂಡ ಇಲ್ಲಿ ನೀಟಾಗಿ ತೋರಿಸುತ್ತೆ. ನಿಮಗೆ ಯಾವುದರಲ್ಲಿ ಪರ್ಚೇಸ್ ಮಾಡಬೇಕಿರುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಗುತ್ತೆ. ಹಾಗೆ ಯಾವೆಲ್ಲ ಆಫರ್ಸ್ ನಡೀತಾ ಇದೆ ಅಂತ ಕೂಡ ಇಲ್ಲಿ ಶೋ ಮಾಡುತ್ತೆ. ಈಗ ನಾನು ಅಮೆಝಾನ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ಅಮೆಝಾನ್ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಆರೆಂಜ್ ಕಲರ್ ಒಂದು ಲಿಂಕ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಡೈರೆಕ್ಟ್ ಆಗಿ ನಿಮ್ಮನ್ನ ಇದು ಅಮೆಝಾನ್ ಅಪ್ಲಿಕೇಶನ್ಗೆ ಕರ್ಕೊಂಡು ಹೋಗುತ್ತೆ. ನೀವು ನಾರ್ಮಲ್ ಆಗಿ ಅಮೆಝಾನ್ ಅಪ್ಲಿಕೇಶನ್ಗೆ ಹೋಗಿ ಹೇಗೆ ಪರ್ಚೇಸ್ ಮಾಡ್ತೀರೋ ಇಲ್ಲೂ ಕೂಡ ಅದೇ ರೀತಿ ಪರ್ಚೇಸ್ ಮಾಡಬೇಕು. ನಾನಿಲ್ಲಿ ಎಕ್ಸಾಂಪಲ್ಗೆ ಶರ್ಟ್ ಸರ್ಚ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಸರ್ಚ್ ಬಾರಲ್ಲಿ ಹೋಗಿ ನಿಮಗೆ ಯಾವ ಪ್ರಾಡಕ್ಟ್ ಬೇಕಾಗಿರುತ್ತೋ ಅದನ್ನ ಸರ್ಚ್ ಮಾಡಿದ್ರೆ ಆಯ್ತು. ನಿಮಗೆ ಥೌಸಂಡ್ಸ್ ಆಫ್ ಪ್ರಾಡಕ್ಟ್ಸ್ಗಳು ಬರುತ್ತೆ, ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಜಸ್ಟ್ ಈ ರೀತಿ ಶರ್ಟ್ ಅನ್ನ ಸೆಲೆಕ್ಟ್ ಮಾಡಿ ಅದನ್ನ ಪೂರ್ತಿಯಾಗಿ ವ್ಯೂ ಕೂಡ ನೀವು ಮಾಡ್ಬೋದು. ಅದಾದ್ಮೇಲೆ ಸೈಜ್ ಅನ್ನ ಸೆಲೆಕ್ಟ್ ಮಾಡಿ ಡೈರೆಕ್ಟ್ ಆಗಿ ಬೈ ಮಾಡ್ಬೋದು ಅಥವಾ ಆಡ್ ಟು ಕಾರ್ಟ್. ಸೇಮ್ ಹ್ಯಾಸ್ ಇಟ್ ಈಸ್ ಅಮೆಝಾನ್ ಅಲ್ಲಿ ಹೇಗೆ ಪರ್ಚೇಸ್ ಮಾಡ್ತಿರೋ ಅದೇ ರೀತಿ ಇಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ಒಂದ್ಸರಿ ನೀವು ಆಡ್ ಟು ಕಾರ್ಟ್ ಅಥವಾ ಬೈ ನೌಗೆ ಕೊಟ್ಟ ಮೇಲೆ ಡೈರೆಕ್ಟ್ ಆಗಿ ನೀವು ಕ್ಯಾಶ್ ಆನ್ ಡೆಲಿವರಿನಾದ್ರೂ ತಗೋಬಹುದು ಅಥವಾ ಯಾವ್ದಾದ್ರು UPI ಇಂದ ಕೂಡ ಪರ್ಚೇಸ್ ಮಾಡ್ಬೋದು. ಇನ್ನು ನಿಮ್ಮ ಅಡ್ರೆಸ್ ಅನ್ನ ಕರೆಕ್ಟ್ ಆಗಿ ಫಿಲ್ ಮಾಡಿ ಪ್ಲೇಸ್ ಆರ್ಡರ್ ಕೊಟ್ರೆ ಅಂದ್ರೆ ಈ ಪ್ರಾಡಕ್ಟ್ ಪ್ಲೇಸ್ ಆಗುತ್ತೆ. ಒಂದ್ಸರಿ ಪ್ರಾಡಕ್ಟ್ ನಿಮಗೆ ಡೆಲಿವರಿ ಆದ ನಂತರ ಎಷ್ಟು ಕ್ಯಾಶ್ ಬ್ಯಾಕ್ ಇರುತ್ತೋ ಅಷ್ಟು ಕ್ಯಾಶ್ ಬ್ಯಾಕ್ ನಿಮ್ಮ ಕ್ಯಾಶ್ ಕರೋ ಅಪ್ಲಿಕೇಶನ್ ಅಲ್ಲಿ ಬರುತ್ತೆ. ಅದನ್ನ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೂ ಕೂಡ ಟ್ರಾನ್ಸ್ಫರ್ ಮಾಡ್ಕೋಬಹುದು ಅಥವಾ ಬೇರೆ ಯಾವುದಾದ್ರೂ ಪ್ರಾಡಕ್ಟ್ನ ಕೂಡ ಪರ್ಚೇಸ್ ಮಾಡ್ಬೋದು. ಇದು ನಿಮಗೆ ರಿಯಲ್ ಟೈಮ್ ಮನಿ. ಇನ್ನು ನೆಕ್ಸ್ಟು ಇವತ್ತು ಅಮ್ಮ ಒಂದು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದಾರೆ. ಸೊ ಅವ್ರ ಜೊತೆ ಅಚ್ಚು ಕೂಡ ಹೋಗ್ತಾ ಇದ್ದಾನೆ. ಈ ಮಧ್ಯೆ ಯಾಕೋ ತುಂಬಾ ಸ್ಟ್ರೆಸ್ ಅನ್ನಿಸ್ತಾ ಇದೆ. ಅದಕ್ಕೆ ಮೇನ್ ರೀಸನ್ ಅಚ್ಚು. ಯಾಕೆಂದರೆ ಅವನು ಆ್ಯಕ್ಚುಲಿ 4 to 5 years ಏಜಲ್ಲಿ ಇದ್ದಾನೆ ಇವಾಗ. ಈ ಟೈಮಲ್ಲಿ ತುಂಬಾ ಹಠ ಇರುತ್ತೆ, ಕ್ರ್ಯಾಂಕಿನೆಸ್ ಇರುತ್ತೆ. ನಾವು ಅವ್ರಿಗೆ ಜಾಸ್ತಿ ಟೈಮನ್ನು ಕೊಡಬೇಕಾಗತ್ತೆ. ಆದರೆ ನನಗೆ ಇವಾಗ 1 month ಮಗು ಇರೋದ್ರಿಂದ ನನ್ನ ಜಾಸ್ತಿ ಟೈಮು ಆ ಮಗು ಜೊತೆನೆ ಹೋಗ್ತಾ ಇರೋದ್ರಿಂದ ಇವನು ಸ್ವಲ್ಪ ಹಠ ಜಾಸ್ತಿ ಕಲಿತಾ ಇದ್ದಾನೆ. ಇದು ಟೋಟಲಿ ಅನದರ್ ಟಾಪಿಕ್. ಆದರೂ ವಿಡಿಯೋ ಮಾಡ್ತಾ ಎಷ್ಟೊಂದು ಟಾಪಿಕ್ಸ್ಗಳು ನೆನಪಾಗ್ತಾ ಇದೆ. ಡೆಫಿನೆಟ್ ಆಗಿ ನೆಕ್ಸ್ಟ್ ವ್ಲಾಗ್ಸ್ಗಳಲ್ಲಿ ಅವನ್ನೆಲ್ಲ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಮನೇಲಿ ಮಕ್ಕಳಿಲ್ದಾಗ್ಲೇ ನಮ್ಮ ಕೆಲಸ ಮುಗಿಸ್ಕೋಬೇಕು. ಅವ್ರು ಬಂದುಬಿಟ್ರಂತೂ ನಮ್ಮ ಕೆಲಸಗಳೇ ಆಗೋದಿಲ್ಲ. ಅದರಲ್ಲೂ ನಂದು ವಿಡಿಯೋ ಎಡಿಟಿಂಗ್ ಕೆಲಸಕ್ಕೆ ಮೊದಲೇ ಹೊರಗಡೆ ಎಲ್ಲ ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ. ಅದರಲ್ಲಿ ಮಕ್ಕಳು ಕೂಡ ಸೇರಿಬಿಟ್ರು ಅಂದರೆ ಇನ್ನೂ ಡಿಸ್ಟರ್ಬೆನ್ಸ್ ಇರುತ್ತೆ. ಅವ್ರು ಹೇಗಿದ್ರು ಹೊರಗಡೆ ಹೋಗಿದ್ರಲ್ವ, ಸೊ ಬೇಗ ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಅಚ್ಚು ಕೂಡ ಬಂದ ಫಂಕ್ಷನಿಂದ ಬಂದಮೇಲೆ ಮೊನ್ನೆಯಿಂದ ಯಾಕೋ ಫ್ಯಾನು ತುಂಬಾ ಪ್ರಾಬ್ಲಮ್ ಮಾಡ್ತಾ ಇತ್ತು. ಅದನ್ನು ರಿಪೇರ್ ಮಾಡಿಸ್ಕೊಂಬಂದಿದ್ರು. ಶಂಕರ್ ಅದನ್ನು ಫಿಟ್ ಮಾಡ್ತಾ ಇದ್ದಾರೆ.
ಮನೇಲಿ ಯಾರಾದರೂ ಏನು ಕೆಲಸ ಮಾಡ್ತಾ ಇದ್ರು ಕೂಡ ಇವರಿಬ್ರು ಹೆಲ್ಪಿಗೆ ಬಂದೇ ಬಿಡ್ತಾರೆ, ಅಚ್ಚು ಮತ್ತು ಸಾತ್ವಿಕು. ಈಗ ಟೈಮ್ ಆಲ್ರೆಡಿ ಒಂದು 3 ಗಂಟೆ ಆಗಿದೆ. ನಮ್ಮದು ಮಧ್ಯಾಹ್ನದ ಊಟ ಕೂಡ ಮುಗ್ದಿದೆ. ಇವತ್ತು ಆ್ಯಕ್ಚುಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ನಾನ್ ವೆಜ್ ಸ್ಪೆಷಲ್ ಮಾಡಿದ್ವಿ. ಸ್ವೀಟ್ ಎಲ್ಲ ಏನು ಮಾಡಿಲ್ಲ. ಎಲ್ರಿಗೂ ನಾನ್ ವೆಜ್ ಇಷ್ಟ ಅಂತ ಹೇಳಿ ಮಟನ್ ಮಾಡಿದ್ವಿ. ಮಟನ್ ಸಾಂಬಾರಿದು, ನೆಕ್ಸ್ಟ್ ಮಟನ್ ಪಲ್ಯ ಕೂಡ ಮಾಡಿದ್ವಿ. ಆಲ್ಮೋಸ್ಟ್ ಈಗ ಎಲ್ಲ ಊಟ ಮುಗ್ದಿದೆ, ಅರ್ಧ ಖಾಲಿ ಆಗಿದೆ. ಇದನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದ್ರ ಜೊತೆಗೆ ನನಗೆ ಅಂತ ಸಪ್ರೇಟಾಗಿ ಸಾಂಬಾರು ಮಾಡಿದ್ರು. ಯಾಕಂದರೆ ಬಾಣಂತಿಯಲ್ಲಿ ಖಾರ ಮತ್ತು ಎಣ್ಣೆ ಜಾಸ್ತಿ ತಿನ್ನಬಾರ್ದಲ್ವ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಖಾರ ಹಾಕಿ ಬೇರೆ ಮಾಡಿದ್ದಾರೆ. ಸೊ ನನ್ನ ಜೊತೆಗೆ ಮಕ್ಳಿಗೂ ಅದೇ ಆಗುತ್ತೆ ಅಂತ. ಸೊ ನಮ್ಮದು ಊಟ ಎಲ್ಲ ಮುಗಿಯೋಷ್ಟ್ರಲ್ಲೇ ಪಾಪು ಕೂಡ ಎದ್ಬಿಟ್ಟ. ಅವನು ಎದ್ದ ಅಂದರೆ ನಂಗೆ ಟೈಮೇ ಸಿಗೋದಿಲ್ಲ. ಎಷ್ಟು ಅಳ್ತಾನೆ ಅಂದರೆ, ಆ್ಯಕ್ಚುಲಿ ಏನು ಗೊತ್ತಾ, ಅಚ್ಚು ಸ್ವಲ್ಪನೂ ಅತ್ತೇ ಇಲ್ಲ ನನಗೆ. 1.5 ವರ್ಷದವರೆಗೂ ನಾನು ಹೇಗೆ ಅವನನ್ನು ಮೇಂಟೈನ್ ಮಾಡಿದೆ ಅನ್ನೋದೇ ನಂಗೆ ಆಶ್ಚರ್ಯ. ಬಟ್ ಈ ಪಾಪು ಅಂತೂ ನಂಗೆ 1 ತಿಂಗಳಲ್ಲೇ ಯಪ್ಪ ಅನಿಸ್ಬಿಟ್ಟಿದ್ದಾನೆ, ಅಷ್ಟು ಹಠ ಮಾಡ್ತಾ ಇದ್ದಾನೆ. ಸೊ ಅಮ್ಮ ಅವನನ್ನು ಮನಗಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ತೊಟ್ಲಲ್ಲಿ ಹಾಕಿ. ಮೀನ್ವೈಲ್ ಅಚ್ಚು ಮತ್ತು ಸಾತ್ವಿಕ್ ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ. ಅಮ್ಮ ಪಾಪುನ ಮನಗಿಸ್ತಾ ಇದ್ರಲ್ವ, ಸೊ ನಾನು ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡಿದೆ. ಇನ್ನು ನನ್ನ ಪ್ಲಾನ್ ಇದ್ದಿದ್ದು ಅಟ್ಲೀಸ್ಟ್ ಈವ್ನಿಂಗು ಇಲ್ಲೇ ಮನೆ ಹತ್ರನೇ ಒಂದು ದೇವಸ್ಥಾನ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಸಾಯಂಕಾಲ ಇನ್ನು 4 ಗಂಟೆ 4:15 ಅಷ್ಟರಲ್ಲೇ ಮಳೆ ತುಂಬ ಜೋರಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಗಾಳಿನೂ ಅಷ್ಟೇ ತುಂಬ ಜೋರಾಗಿತ್ತು. ಸೊ ನಮ್ಮ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನು ಕ್ಯಾನ್ಸಲ್ ಆಯಿತು. ಬಟ್ ಅಣ್ಣ ಈವ್ನಿಂಗು ಸರ್ಪ್ರೈಸ್ ಆಗಿ ಕೇಕ್ ತೊಗೊಂಡು ಬಂದಿದ್ದ. ಸೊ ಮನೆಯಲ್ಲಿ ಒಂದು ಚಿಕ್ಕ ಸೆಲೆಬ್ರೇಷನ್ ಇತ್ತು. ಮಕ್ಕಳಿಗೆ ಆ್ಯನಿವರ್ಸರಿ ಅಂದರೆ ಏನು ಗೊತ್ತಲ್ವಾ. ಸೊ ಅವರು ಇವತ್ತು ಬೆಳಗ್ಗೆ ವಿಶ್ ಮಾಡಿದಾಗಿಂದನೂ, ಅಮ್ಮ ಇವತ್ತು ನಿಮ್ಮ ಬರ್ಡೇ ಇದೆ ಅಲ್ವಾ, ನಮ್ಮ ಕೇಕ್ ಯಾವಾಗ ತರ್ತೀರಾ ಅಂತ ಕೇಳ್ತಾನೆ ಇದ್ರು. ಲಾಸ್ಟಲ್ಲಿ ಅಣ್ಣ ಕೇಕ್ ತಂದ ತಕ್ಷಣ ತುಂಬಾ ಖುಷಿ ಆದರು. ಕಟ್ ಮಾಡೋಕ್ಕಿಂತ ಮುಂಚೆ ಅವ್ರು ಆಲ್ರೆಡಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇನ್ನು ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಷ್ಟೇ ಅಲ್ಲ, ಇನ್ನೊಂದು ಸ್ಪೆಷಲ್ ಡೇ ಕೂಡ ಹೌದು. ಅದೇನಪ್ಪ ಅಂದರೆ ಪಾಪುದು 1 ಮಂತ್ ಬರ್ಡೇ. ಸೊ ಇವತ್ತು ನಾವು ಆ್ಯನಿವರ್ಸರಿ ಪ್ಲಸ್ ಪಾಪುದು 1 ಮಂತ್ ಬರ್ಡೇ ಎರಡನ್ನೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಾಗೆ 1 ಮಂತ್ದು ಬೇಬಿ ಫೋಟೋ ಶೂಟ್ನು ಕೂಡ ನಾನು ಮನೆಯಲ್ಲೇ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ಆದಷ್ಟು ಬೇಗ ಅದನ್ನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಟ್ಟಿನಲ್ಲಿ ನಮ್ಮ 5th ವೆಡ್ಡಿಂಗ್ ಆ್ಯನಿವರ್ಸರಿ ಜೊತೆ ಪಾಪುದು 1st ಮಂತ್ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ನಾವು ಮಾಡಿದ್ವಿ. ಎರಡನ್ನೂ ಒಟ್ಟಿಗೆ ಮಾಡೋದಕ್ಕೆ ತುಂಬಾ ಖುಷಿ ಆಯಿತು. ಇನ್ನು ಲಾಸ್ಟಲ್ಲಿ ಅಣ್ಣನ ಫ್ರೆಂಡು ಸಿರ್ಸಿಯಿಂದ ಹಲಸಲೆ ಹಣ್ಣನ್ನು ತಂದಿದ್ರು. ತುಂಬಾ ಚೆನ್ನಾಗಿತ್ತು, ಘಮ ಘಮ ಅಂತ ಅದ್ರದ್ದು ವಾಸನೆ ಬರ್ತಾ ಇತ್ತು. ಬೇಗ ತಿನ್ನಬೇಕು ಅನ್ನಿಸ್ತಾ ಇತ್ತು. ಬಟ್ ನನಗೆ ಈ ಹಣ್ಣನ್ನು ತಿನ್ನಬೇಡ ಅಂದರು. ಗೊತ್ತಿಲ್ಲ ತಿನ್ನಬೇಕೋ ತಿನ್ನಬಾರ್ದೋ, ಯಾಕೆ ಸುಮ್ಮನೆ ರಿಸ್ಕ್ ಅಂತ ನಾನು ತಿನ್ನೋಕ್ಕೆ ಹೋಗಲಿಲ್ಲ. ಇನ್ನು ಅಣ್ಣ ಬಿಚ್ಚಿ ಬೇಸನಲ್ಲಿ ಹಾಕಕ್ಕೆ ಆಗ್ತಾ ಇಲ್ಲ, ಅವ್ರು ಹಾಗೇನೆ ಖಾಲಿ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಈ ನಮ್ಮ ಆ್ಯನಿವರ್ಸರಿ ವ್ಲಾಗ್ ಹೀಗಿತ್ತು. ಐ ಹೋಪ್ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಈ ಸಿಂಪಲ್ ವ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಇನ್ನು ನೀವು ಫಸ್ಟ್ ಟೈಮ್ ಈ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಾನು ಮುಂದೆ ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನೀವು ಮಿಸ್ ಮಾಡದೆ ನೋಡಬಹುದು. ಥ್ಯಾಂಕ್ ಯು.